ಕಾರವಾರದ ಶಿರೂರು ಬಳಿ ಗುಡ್ಡ ಕುಸಿತ ಪ್ರಕರಣ. ಕಾರವಾರದ ಶಿರೂರಿನಲ್ಲಿ ಬೃಹತ್ ಗುಡ್ಡ ಕುಸಿದು 11 ಮಂದಿ ನಾಪತ್ತೆಯಾಗಿದ್ರು. ಅದರಲ್ಲಿ 8 ಮೃತದೇಹಗಳು ಪತ್ತೆಯಾಗಿತ್ತು. ಇನ್ನು 3 ಮೃತದೇಹ ಸಿಕ್ಕಿರಲಿಲ್ಲ. ನಾಪತ್ತೆಯಾಗಿದ್ದಂತಹ 3 ಪೈಕಿ ಇದೀಗ 2 ಮೃತದೇಹ ಪತ್ತೆಯಾಗಿದೆ. ಕೇರಳ ಮೂಲದ ಚಾಲಕ ಅರ್ಜುನ್ನ ಮೃತದೇಹ ಪತ್ತೆಯಾಗಿದೆ. ಕೇರಳದ ಅರ್ಜುನ್ ಮೃತದೇಹ 2 ತುಂಡಾಗಿ ಪತ್ತೆಯಾಗಿದೆ. ಲಾರಿಯಲ್ಲಿ 2 ತುಂಡಾಗಿ ಅರ್ಜುನ್ನ ಮೃತದೇಹ ಬಿದ್ದಿತ್ತು. ಗುಡ್ಡ ಕುಸಿತದ ಭೀಕರತೆಯನ್ನ ಲಾರಿ ಮತ್ತು ಸಿಕ್ಕಿರುವಂತಹ ಅರ್ಜುನ್ ಮೃತದೇಹ ಸಾರಿ ಹೇಳ್ತಾ ಇದೆ. ಅರ್ಜುನ್ ಬದುಕಿ ಬರಲಿ ಅಂತ ಹೇಳಿ ಘಟನೆ ಆದ್ಮೇಲೆ ಸಾಕಷ್ಟು ದಿನಗಳ ಕಾಲ ಪ್ರಾರ್ಥನೆಗಳು ಮೊಳಗಿದ್ವು. ಬರೀ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲ, ಕೇರಳದಲ್ಲಿ, ದೇಶಾದ್ಯಂತ ಅರ್ಜುನ್ ಬದುಕಿ ಬರಲಿ ಅಂತ ಬಯಸ್ತಾ ಇದ್ರು. ಅದೆಲ್ಲವೂ ಕೂಡ ಹುಸಿಯಾಯಿತು. ನಿರಂತರವಾಗಿ ಕಾರ್ಯಾಚರಣೆ ನಡೀತು. ಮುಳುಗು ತಜ್ಞ ಈಶ್ವರ್ ಮಲ್ಪೆ ಅವರ ನೇತೃತ್ವದಲ್ಲಿ ನಡೆದಂತಹ ಕಾರ್ಯಾಚರಣೆ ಇದೀಗ ಲಾರಿ ಪತ್ತೆಯಾಗಿದೆ. ಲಾರಿಯಲ್ಲಿ ಅರ್ಜುನ್ನ ಮೃತದೇಹ 2 ತುಂಡುಗಳಾಗಿ ಸಿಕ್ಕಿದೆ.